ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ನಿಮ್ಮ ಎನರ್ಜಿ ಪ್ರಕಾರ ಈ ರಿಲೇಷನ್ಶಿಪ್ ಅನ್ನೋದು ನಿಮಗೆ ಕೇವಲ ಟೈಮ್ ಪಾಸ್ ಆಗಿರಲಿಲ್ಲ, ಕೇವಲ ಮನರಂಜನೆ ಆಗಿರಲಿಲ್ಲ, ಕಾಲ ಕಳೆಯೋದಕ್ಕೆ ಮಾಡಿದ ರಿಲೇಷನ್ಶಿಪ್ ಆಗಿರಲಿಲ್ಲ. ನೀವು ಈ ರಿಲೇಷನ್ಶಿಪ್ಪನ್ನು ತುಂಬ ಡೀಪಾಗಿ ತಗೊಂಡಿದ್ರಿ. ಈ ವ್ಯಕ್ತಿಯನ್ನು ನಿಮ್ಮ ಲೈಫ್ನಲ್ಲಿ ಯಾವಾಗಲೂ ಇರಬೇಕು, ಈ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಯಾವಾಗಲೂ ಕಂಟಿನ್ಯೂ ಆಗಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇದ್ರಿ. ನಿಮ್ಮ ಸಂತೋಷ, ನಿಮ್ಮ ಕನಸುಗಳು, ನಿಮ್ಮ ನಿರೀಕ್ಷೆಗಳು ಎಲ್ಲವನ್ನು ಈ ವ್ಯಕ್ತಿಯ ಜೊತೆ ನೀವು ಕಟ್ ಹಾಕ್ತಾ ಇದ್ರಿ. ಅಂದರೆ ಒಂದು ಸಣ್ಣ ಗಿಡ ನಟ್ಟಾಗ ಯಾವ ರೀತಿ ಪ್ರತಿದಿನ ನೀರು ಹಾಕಿ ಕಾಳಜಿ ತಗೊಂಡು ಬೆಳೆಸ್ತೀವೋ, ನೀವು ಈ ರಿಲೇಷನ್ಶಿಪ್ಪನ್ನು ಅಷ್ಟೇ ಪ್ರೀತಿಯಿಂದ ಬೆಳೆಸಿದ್ದೀರಾ. ಯಾರಾದರೂ ಒಂದು ದಿನಕ್ಕೆ ಒಳ್ಳೆಯವರಾಗ್ಬೋದು, ಆದರೆ ವರ್ಷಗಳ ಕಾಲ ಒಬ್ರಿಗಾಗಿ ಸ್ಯಾಕ್ರಿಫೈಸ್ ಮಾಡೋದು, ತ್ಯಾಗ ಮಾಡೋದು ಎಲ್ರಿಗೂ ಆಗೋದಿಲ್ಲ. ಬಟ್ ನೀವು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ತುಂಬ ಟೈಮ್ ಕೊಟ್ಟಿದ್ದೀರಾ. ಈ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿಯ ಜೊತೆ ಎಮೋಷ್ನಲಿ ಆಗಲಿ, ಫಿನಾನ್ಷಿಯಲಿ ಆಗಲಿ ಕೂಡ ನೀವು ಇವರ ಜೊತೆ ಸ್ಟ್ರಾಂಗ್ ಆಗಿ ನಿಂತಿರ್ಬೋದು. ಬಟ್ ಈ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ಮ ಪರ್ಸನ್ ಆ ಟೈಮ್ನಲ್ಲಿ ಅವರದೇ ಆದ ಲೋಕದಲ್ಲಿದ್ದರು. ಅಂದರೆ ನಿಮ್ಮನ್ನು ಇಗ್ನೋರ್ ಮಾಡ್ತಾಯಿದ್ರು. ನೀವು ಅವ್ರಿಗೆ ಪ್ರೀತಿಯನ್ನು ಕೊಟ್ಟಷ್ಟು ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು. ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ತ್ಯಾಗ, ನಿಮ್ಮ ವೇಟಿಂಗ್, ನಿಮ್ಮ ಕಾಯುವಿಕೆ, ನಿಮ್ಮ ನಂಬಿಕೆ ಇದೆಲ್ಲವನ್ನು ಆ ಟೈಮ್ನಲ್ಲಿ ಅವರು ಸಾಮಾನ್ಯ ಅಂತ ತಗೊಂಡ್ರು. ಯಾವಾಗಲೂ ಸಿಗುವ ವಸ್ತುವಿನ ಬೆಲೆ ನಮ್ಗೆ ಗೊತ್ತಾಗೋದಿಲ್ಲ. ಅದೇ ಇಲ್ಲಿ ನಡೆದಿರೋದು. ನೀವು ಯಾವಾಗಲೂ ಅವರ ಜೊತೆಯಲ್ಲಿರ್ತಾ ಇದ್ರಿ. ನಿಮ್ಮ ಮೌಲ್ಯ ಅವರಿಗೆ, ನಿಮ್ಮ ವ್ಯಾಲ್ಯೂ ಆ ಟೈಮ್ನಲ್ಲಿ ಅವರಿಗೆ ಅರ್ಥ ಆಗಲಿಲ್ಲ. ಬಟ್ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಕರ್ಮ ರಿಟರ್ನ್ ಅನ್ನುವ ರೀತಿ ಪರಿಸ್ಥಿತಿ ನಿಧಾನವಾಗಿ ತಿರುಗೋದಿಕ್ಕೆ ಶುರು ಆಗ್ತಾ ಇದೆ. ಆ ಸಮಯದಲ್ಲಿ ಅವರು ನಿಮ್ಮನ್ನು ಇಗ್ನೋರ್ ಮಾಡಿದ್ದು ಈಗ ನಿಧಾನವಾಗಿ ಅವರ ಕಣ್ಣ ಮುಂದೆ ಬರ್ತಾ ಇದೆ. ಇನ್ನು ಅವರ ಮನಸ್ಸಿನಲ್ಲಿ ಗೊಂದಲ ಇದೆ, ಆದರೆ ಅವರಿಗೆ ಅರ್ಥ ಆಗೋದಕ್ಕೆ ಶುರುವಾಗಿದೆ. ನಾನು ಆ ವ್ಯಕ್ತಿಯನ್ನು ಬಿಟ್ಟು ನಿಜವಾಗ್ಲೂ ತಪ್ಪು ಮಾಡಿದೆ, ಒಂದು ಸ್ಪೆಷಲ್ ಪರ್ಸನನ್ನು ನಾನು ಕಳ್ಕೊಂಡೆ. ಈ ಯೋಚನೆ ಅವರ ಮನಸ್ಸಿನಲ್ಲಿ ಮೊಳಕೆ ಹೊಡಿತಾ ಇದೆ. ತುಂಬ ಗಾಢವಾಗಿ, ಡೀಪಾಗಿ, ಆಳವಾಗಿ ಹೋಗ್ತಾ ಇದೆ. ಒಂದು ಟೈಮ್ನಲ್ಲಿ ನಿಮ್ಮ ಪ್ರೀತಿಯನ್ನು ನಾರ್ಮಲ್ ಅಂತ ತಗೊಂಡಿರ್ಬೋದು. ಇವ್ರು ಎಲ್ಲಿಗೂ ಹೋಗೋದಿಲ್ಲ, ಇವ್ರು ಯಾವಾಗಲೂ ನನ್ನ ಜೊತೆಲೇ ಇರ್ತಾರೆ, ನಾನು ಎಷ್ಟೇ ಇಗ್ನೋರ್ ಮಾಡಿದ್ರು ನನ್ನನ್ನು ಚೇಸ್ ಮಾಡ್ಕೊಂಡು ಬರ್ತಾರೆ, ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಬಟ್ ಈಗ ಟೈಮ್ ಅನ್ನೋದು ಬದಲಾಗಿದೆ. ನೀವು ಕೇಳಿದ ಒಂದು ಪ್ರಶ್ನೆ ಆಗಿರ್ಬೋದು, ನೀವು ಕೊಟ್ಟ ಕಾಳಜಿ ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರ್ಬೋದು, ಆ ಸಮಯದಲ್ಲಿ ಅವ್ರಿಗೆ ನಾರ್ಮಲ್ ಆಗಿ ಕಾಣಿಸಿರ್ಬೋದು. ಆದರೆ ಅದೇ ವಿಷಯ ಅವರ ಮನಸ್ಸಿನಲ್ಲಿ ಈಗ ದೊಡ್ಡ ನೆನಪಾಗಿ ಉಳಿತಾ ಇದೆ. ಯಾಕೆ ಅಂದರೆ ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ ಅನ್ನೋದು ಈಗ ಅವ್ರಿಗೆ ಸಿಗ್ತಾ ಇಲ್ಲ. ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಿಮ್ಮ ರೀತಿ ಎಲ್ಲರೂ ಆಗಲ್ಲ ಅನ್ನೋ ಅರಿವು ಬರ್ತಾ ಇದೆ. ನಿಮ್ಮನ್ನು ಹೋಲಿಕೆ ಮಾಡ್ತಾ ಇದ್ದಾರೆ ಬೇರೆಯವರ ಜೊತೆ. ಅಂದರೆ ಜೀವನ ಅವರಿಗೆ ಹೋಲಿಕೆಯನ್ನು ತೋರಿಸಿದೆ. ನೀವು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ. ಹೊರಗಿನಿಂದ ನೋಡಿದ್ರೆ ಅವರು ನಗ್ತಾ ಇರ್ಬೋದು, ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಸಾಮಾನ್ಯವಾಗಿ ಕಾಣ್ಬೋದು. ಬಟ್ ಮನಸ್ಸಿನ ಒಳಗಡೆ ತುಂಬ ಮನಸ್ಸು ಅನ್ನೋದು ಭಾರ ಆಗಿದೆ. ಅವರನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ನಾನು ಯಾಕೆ ಆ ರೀತಿ ಮಾಡಿದೆ, ನಾನು ಯಾಕೆ ಆ ಟೈಮ್ನಲ್ಲಿ ಯೋಚನೆ ಮಾಡಲಿಲ್ಲ, ನನ್ನ ಹತ್ರ ಇದ್ದಂತಹ ಒಳ್ಳೆ ವ್ಯಕ್ತಿಯನ್ನು ನಾನು ಯಾಕೆ ಕಳ್ಕೊಂಡೆ, ಇಂಥ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಸುತ್ತುತ್ತಾ ಇದೆ. ಅವರಿಗೆ ಅವರ ನಿರ್ಧಾರದ ಮೇಲೆ ಈಗ ಗಿಲ್ಟ್ ಫೀಲ್ ಆಗ್ತಾ ಇದೆ. ಹಳೆಯ ನೆನಪುಗಳು ಮತ್ತೆ ಮತ್ತೆ ಬರ್ತಾ ಇದೆ.
ಹಳೆಯ ಸಮಯವನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಿದ ದಿನ, ನಿಮ್ಮ ಜೊತೆ ನಕ್ಕ ಕ್ಷಣ, ನಿಮ್ಮ ಜೊತೆ ಕಳೆದ ಸಮಯ, ಅವರ ಮನಸ್ಸಿನಲ್ಲಿ ಈ ಕ್ಷಣಗಳು ಮತ್ತೆ ಮತ್ತೆ ಬರ್ತಾ ಇದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಬೆಲೆ ಅವರು ನಮ್ಮ ಜೊತೆಯಲ್ಲಿದ್ದಾಗ ಗೊತ್ತಾಗೋದಿಲ್ಲ, ಅವರು ದೂರ ಆದಮೇಲೆ ಮಾತ್ರ ಗೊತ್ತಾಗುತ್ತೆ. ಈಗ ಪರ್ಸನ್ ಆ ಎನರ್ಜಿಯಲ್ಲಿದ್ದಾರೆ. ನೀವು ನಿಮ್ಮ ನಿಜವಾದ ಮನಸ್ಸಿನಿಂದ ಆ ವ್ಯಕ್ತಿಯನ್ನು ಪ್ರೀತಿಸಿದ್ರಿ, ಆದರೆ ಕೆಲವೊಮ್ಮೆ ಜೀವನನೇ ಪಾಠ ಕಲಿಸುತ್ತೆ. ಇಲ್ಲಿ ಅವರಿಗೆ ಅದೇ ಎನರ್ಜಿ ಪಾಠ ಕಲಿಸಿದೆ. ನಿಮ್ಮನ್ನು ಎಷ್ಟು ಇಗ್ನೋರ್ ಮಾಡಿದ್ರೋ ಈಗ ನೀವು ದೂರ ಆದಾಗ ಅವರ ಪೇನ್ ಜಾಸ್ತಿ ಆಗ್ತಾ ಇದೆ, ಹರ್ಟ್ ಆಗ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ ನಿಧಾನವಾಗಿ ಅವ್ರಿಗೆ ಕ್ಲಿಯರ್ ಆಗ್ತಾ ಇದೆ. ನೀವು ಅವ್ರ ಜೊತೆ ಯಾವ ರೀತಿ ಬೆಂಬಲಕ್ಕೆ ನಿಂತಿದ್ರಿ, ಅವ್ರ ಜೊತೆ ಯಾವ ರೀತಿ ಸ್ಟ್ರಾಂಗ್ ಆಗಿ ನಿಲ್ತಾ ಇದ್ರಿ, ಇದೆಲ್ಲವೂ ಅವ್ರಿಗೆ ಅರ್ಥ ಆಗ್ತಾ ಇದೆ. ಈ ಅರಿವು, ಈ ರಿಯಲೈಸೇಷನ್ ಅವ್ರಿಗೆ ಹ್ಯಾಪಿನೆಸ್ ಕೊಡ್ತಾ ಇಲ್ಲ. ಯಾಕೆಂದರೆ ಈ ಅರಿವು ಬಂದಿರೋದು ನಿಮ್ಮನ್ನು ಕಳ್ಕೊಂಡ ನಂತರ. ಸೊ ಅವರ ತಪ್ಪಿನ ಪರಿಣಾಮವನ್ನು ನೋಡ್ತಾ ಇದ್ದಾರೆ. ನಿಮ್ಮನ್ನು ಬೇರೆಯವರ ಜೊತೆ ಹೋಲಿಕೆ ಮಾಡ್ತಾ ಇದ್ದಾರೆ. ಹಳೆಯ ನೆನಪುಗಳಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ದಾರೆ. ನಾನು ಏನು ಕಳ್ಕೊಂಡೆ ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ಅವರನ್ನು ಕಾಡ್ತಾ ಇದೆ. ಫಿಯರ್ ಎನರ್ಜಿ, ಹಿಂದೆ ಏನಾಯಿತು ಅನ್ನೋ ನೋವು ಒಂದು ಕಡೆ, ಮುಂದೆ ಏನಾಗಬಹುದು ಅನ್ನೋ ಭಯ ಇನ್ನೊಂದು ಕಡೆ. ಈ ಎರಡರ ಮಧ್ಯ ಈಗಿನ ಕ್ಷಣವನ್ನು ಅವರು ಅನುಭವಿಸ್ತಾ ಇದ್ದಾರೆ, ಪೇಯ್ನ್ ಪಡ್ತಾ ಇದ್ದಾರೆ. ಅಂದರೆ ಒಂದು ವೇಳೆ ಲೈಫ್ನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ, ಕೆಲವೊಂದು ವಿಷಯಗಳನ್ನು ಹಾಗೆ ಬಿಟ್ಟು ಮುಂದೆ ನಡಿಬೇಕು. ನಿಮ್ಮ ಪರ್ಸನ್ ಈಗ ಅವರ ಜೀವನದಲ್ಲಿ ಪ್ರತಿದಿನ ಒಂದು ಹೊಸ ಅರಿವನ್ನು ಪಡಿತಾ ಇದ್ದಾರೆ. ನಿಮ್ಮ ಪರ್ಸನ್ ಈಗ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ, ಬಟ್ ಭಯ ಕೂಡ ಇದೆ, ನಾಚಿಕೆ ಕೂಡ ಇದೆ, ಒಂದು ಗಿಲ್ಟ್ ಫೀಲ್ ಇದೆ. ನಾನು ಇಷ್ಟು ದಿನ ಈ ರೀತಿ ಬಿಹೇವ್ ಮಾಡಿ ಯಾವ ರೀತಿ ಇನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಲಿ, ಯಾವ ರೀತಿ ಮುಂದಿನ ಹೆಜ್ಜೆ ಹಾಕಲಿ ಅನ್ನುವ ಪ್ರಶ್ನೆ ಅವರ ಮನಸ್ಸಿನಲ್ಲಿದೆ. ಸೊ ಹೃದಯ ನಿಮ್ಮ ಕಡೆ ಎಳಿತಾ ಇದ್ದರೂ ಕೂಡ ಅಲ್ಲೇ ಸ್ಟಕ್ ಆಗ್ತಾ ಇದ್ದಾರೆ. ಲೈಫ್ನಲ್ಲಿ ಕೆಲವೊಂದು ಸಮಯದಲ್ಲಿ ಕೆಲವೊಮ್ಮೆ ನಾವು ಒಂದು ಹಂತದಲ್ಲಿ ನಮ್ಮ ಸ್ಟ್ರಗಲ್ ನಿಲ್ಲಿಸ್ತೀವಿ. ಅದು ಸೋತಿರೋದ್ರಿಂದ ಅಲ್ಲ, ಸತ್ಯ ಅರಿವಾಗಿರೋದ್ರಿಂದ. ಇಲ್ಲಿ ನಿಮ್ಮ ಪರ್ಸನ್ ಅದೇ ಹಂತದಲ್ಲಿದ್ದಾರೆ. ಅವರು ಅವರ ಕರ್ಮದ ಫಲವನ್ನು ಒಪ್ಕೊಳ್ಳುವ ಹಂತಕ್ಕೆ ಬರ್ತಾ ಇದ್ದಾರೆ. ಮೊದಲು ವಿರೋಧ ಮಾಡ್ತಾ ಇದ್ದವರು, ಕೋಪ ಮಾಡ್ತಾ ಇದ್ದವರು, ಬೇಸರ ಪಟ್ಕೊಳ್ತಾ ಇದ್ದವರು ಈಗ ನಿಧಾನವಾಗಿ ಅವರ ತಪ್ಪನ್ನು ಅವರು ಒಪ್ಕೊಳ್ತಾ ಇದ್ದಾರೆ. ಸೊ ಈವ್ನಿಂಗ್ ಎನರ್ಜಿ ಪ್ರಕಾರ ಹಳೆಯ ನೆನಪುಗಳು ಇನ್ನೂ ಕಾಡ್ತಾ ಇದೆ. ನಿಮ್ಮ ಪರ್ಸನ್ ಈಗ ಅವರ ತಪ್ಪಿನ ಅರಿವು ಬಂದಿದೆ. ಮನಸ್ಸಿನ ಒಳಗಡೆ ತುಂಬ ಡೀಪಾಗಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ, ಬಟ್ ತಕ್ಷಣ ಮುಂದೆ ಬಂದು ಮಾತಾಡುವಂತಹ ಧೈರ್ಯ ಕಾಣ್ತಾ ಇಲ್ಲ. ಎರಡು ಎನರ್ಜಿ ಇಲ್ಲಿ ತುಂಬ ಜಾಸ್ತಿ ಡೀಪ್ ಆಗಿದೆ. ತಪ್ಪಿನ ಅರಿವು ಬಂದಿದೆ, ಆದರೆ ಅದನ್ನು ಸಂಪೂರ್ಣವಾಗಿ ಸರಿಪಡಿಸುವಂತಹ ಧೈರ್ಯ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ ಅನ್ನುವ ಎನರ್ಜಿ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಮಿಸ್ಸಿಂಗ್ ಎನರ್ಜಿ ಇದೆ. ಹಳೆಯ ನೆನಪುಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿರುವುದನ್ನು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗ್ತಾ ಇದೆ, ಅರಿವಾಗ್ತಾ ಇದೆ, ರಿಯಲೈಸೇಷನ್ ಆಗ್ತಾ ಇದೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಏನು ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ, ಕನ್ಫ್ಯೂಷನ್ ಎನರ್ಜಿಯಲ್ಲಿದ್ದಾರೆ, ಗೊಂದಲದ ಎನರ್ಜಿಯಲ್ಲಿರುವಂತೆ ಕಾಣ್ತಾ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಲೈಫ್ನಲ್ಲಿ ಇರುವಂತಹ ಪಾಸಿಟಿವ್ ಆಗಿರುವ ವಿಷಸ್ಗಳು, ನಿಮ್ಮ ಕನಸುಗಳು, ನಿಮ್ಮ ಡ್ರೀಮ್ಸ್ಗಳು ಎಲ್ಲವೂ ಕೂಡ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.